ಮಳೆರಾಯ ನಮ್ಮನ್ನೆಲ್ಲರೂ ಕೂಡ ಸಂತೋಷಪಡಿಸಿದಾರ. ಇವತ್ತು ಮಮಲೇಶ್ವರ ಮತಕ್ಷೇತ್ರ, ಕಾಕಡ್ಕಿ ಗ್ರಾಮ, ಇಡೀ ವಿಜಯಪುರ ಜಿಲ್ಲೆ ಇವತ್ತೇನು ಬರಗಾಲ ಹಣೆಪಟ್ಕೊಂಡು ಹಾಕೊಂಡು ಬರದ ನಾಡು, ಇವತ್ತು ಹಿಂದುಳಿದ ನಾಡ ಹೆಸರು ಕೊಟ್ಟಿತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ ಅಂತ ಇವತ್ತು ದಿವಸ ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಟ್ರೆ ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಇರ್ತದೆ. ಇವತ್ತು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಮೂಡಿಸುವ ಮೂಲಕ ಇವತ್ತು ಇದರ ಹಣೆಬರವನ್ನ ಅಳಿಸಿ ಹಾಕಿ ನಮ್ಮ ಮಕ್ಕಳ ಮೊಮ್ಮಕ್ಕಳ ಮುಂದಿನ ಪೀಳಿಗೆಯ ಒಂದು ಭವಿಷ್ಯತನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿ ಇವತ್ತು ಕಾಕಣಿಕೆಗೆ ಎಷ್ಟು ಕಮ್ಮಿ ಬೆಳೀತಾರೆ ನೋಡಿದ್ರೆ ಗಾಬರಿ ಆಗ್ತದೆ. ಕಳಸಾಲ ತಂಗ ಇತ್ತು ಕಾಕಣಿಕೆ ಹಾಗೈತಿಲ್ಲ ರಮಣ್ ಬಿಡ್ರ ಹಂಗಿತ್ತು ಕಾಕಣಿಕೆಗೆ ಇವತ್ತು ದಿವಸ ನಾವು ಮೊದಲ ಕುಡಿಯಾಕ ನೀರಿಗೆ ತ್ರಾಸ್ ಪಡ್ಕೊತೀವಿ. ಈ ಕಾಕಣಿಕೆಗೆ ಇಷ್ಟು ಕಮ್ಮಿ ಬೆಳಿತೀರಿ ನೋಡಿದ್ರೆ ಆಶ್ಚರ್ಯ ಆಗ್ತೈತೆ ದೋಸ್. ಅದಕ್ಕೆ ಇದು ಸದುಪಯೋಗಪಡಿಸ್ಕೊರಿ. ನೀರು ತಮ್ಮ ಬಿಡು 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 ಲಗನ್ ಬಿಡು ತರಿಕೇಶ್ವರ ಬನ್ನಿ ನೀ ನೀರಿಗೆ ನಾವು ಅಂತಂಗಿಲ್ಲ ಮರ ಏನ್ ತಗೊಂಡ್ ಬಂದೀವಿ ನಾವು ಏನ ಗಂಗಾ ಬಂದು ಹರ್ಯಾಕೈತಿ ಇವತ್ತು ದಿವಸ ಕಾಕಣಿಕೆಗೆ ಅದ್ರ ಮತ್ತೆ ತರ್ಕೊಡಿ ನೀವು. ಇವತ್ತು ಭೀಕರ ಬರಗಾಲ ಆದ್ರೂ ಕೂಡ ಇವತ್ತು ದಿವಸ ಬಿಸಿಲಿನ ತಾಪದಲ್ಲಿ ನಿಮ್ಗೆಲ್ಲ ಕೆರೆಗೆ ನೀರು ಕೊಡ್ತಾ ಇದ್ವಿ, ಹೊಲಕ್ಕೆ ನೀರು ಕೊಡ್ತಾ ಇದ್ವಿ. ನಿಮ್ಮ ಆಶೆ ಅದ ಇನ್ನೊಂದು ಸಲ ಇಂಥವ್ರಿದ್ರೆ ಕೆಲವೇ ದಿನಗಳಲ್ಲಿ ಮತ್ತೆ ಕಾಲುವೆಗೆ ಮತ್ತು ಕೆರೆಗೆ ನೀರು ಹಚ್ಕೊಳ್ತೀವಿ, ಸ್ವಲ್ಪ ನೀರು ಹಚ್ಕೊಳ್ತೀವಿ ಅಂತ ಮಾತ್ರ ಈ ಸಂದರ್ಭ ಹೇಳಿ ಒಂದು ಬಹಳ ಸಂತೋಷದಿಂದ ಈ ಒಂದು ಕೆಇಬಿ ಸ್ಟೇಷನ್ ಅನ್ನ ಸುಮಾರು 19 ಕೊಟ್ಟಿರ ಒಂದೇ ಒಂದು ದುಃಖ ಆಗಿತ್ತು. ಅನ್ನೋದು ಬಹಳ ಬಹಳ ಮೊದಲು ಮುಗಿಬೇಕಾಗಿತ್ತು. ಕಾಂಟ್ರಾಕ್ಟರ್ ಇಂದ ಡಿಲೇ ಆಗಿ ಇವತ್ತು ಸುಮಾರು 1.5 ವರ್ಷ ಡಿಲೇ ಆಗಿದೆ. 1.5 ವರ್ಷ ಬೇರೆ ಎಲ್ಲಾನು ಕೂಡ ಕನ್ನಡಿ ಮತ್ತು ನಿಡೋಣಿ ಒಂದೇ ವರ್ಷ ನಾವು ಮುಗಿಸಿದ್ವಿ. ಇಲ್ಲಿ ಸ್ವಲ್ಪ ತಕರಾರು ಮಾಡಿ ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದ್ರೆ ಮತ್ತೆ ಕರೆದು ಮಾತಾಡಿ ಬಗೆಹರಿಸಬೇಕಂತ ಸಮಯ ಆಯ್ತು. ಇವತ್ತು ಕೆಇಬಿ ಸ್ಟೇಷನ್ ಆಗ್ಯದ, ನೀರಾಗ್ಯದ, 5G ಲಿಫ್ಟ್ ಕೂಡ ಇದೇ ಕಾಕಣಿಕೆ ಆಗ್ತದ ಮಾತನ್ನ ಹೇಳಿ ಈ ಜೊತೆಗೆ ನಿಮ್ಮ ರಸ್ತೆಗಳು ಇನ್ನಿತರ ಏನೇನು ಇವತ್ತು ದಿವಸ ಬೇಡಿಕೆಗಳು ಅವ್ರಿಗೆ ಬಂದಾಗ ಆಗಲೇ ಒಂದು ಗುಡಿ ಒಂದು ಹೇಳಿದ್ರು. ಯಾವ ಗುಡಿ ಹನುಮಂತೇವ್ರ ಗುಡಿ ಒಂದು ಇನ್ನೊಂದು ಗುಡಿ ಹೇಳಿದಾರ, 2 ಗುಡಿಗಳು ಹೇಳಿದಾರ. ಆ 2 ಗುಡಿಗಳನ್ನು ಕೂಡ ನೀವೆಲ್ಲ ಮಾಡಿದ್ರೆ ಬಿಡಾಗಿಲ್ಲ. ಅಷ್ಟ ಅಂತ ಈಗ ನಾನು ಬೃಹತ್ ಕೈಗಾರಿಕಾ ಸಚಿವರಲ್ಲ ಬಿಜಾಪುರ ಜಿಲ್ಲೆಯಿಂದ ಕನಿಷ್ಠ ಪಕ್ಷ 10-20 ಸಾವಿರ ಯುವಕರಿಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಉದ್ಯೋಗ ಕೊಡಿಸುವಂತ ಮಾಡ್ತೇವೆ. ನನ್ನ ಟೊಯೋಟಾ ಕಂಪನಿ 500 ಜನ ಯುವಕರಿಗೆ ನೌಕರಿ ಕೊಡಿಸಿದ್ವಿ. ಮೊನ್ನೆ ಟೊಯೋಟಾ ಕಂಪನಿ ಇಲ್ಲೇ ಮಾಡಿದಾಗ ನಾಳೆ ಫಾಕ್ಸ್ಕಾನ್ ದವ್ರು ಬರ್ತಾರೆ. ಫಾಕ್ಸ್ಕಾನ್ ದವ್ರು 1000 ಜನರಿಗೆ ನಮ್ಮ ಯುವಕರಿಗೆ ಉದ್ಯೋಗ ಕೊಡ್ತಾರೆ. ಹೀಗೆ ನನ್ನ ಈ ಕೈಗಾರಿಕಾ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಏನು CSR ಫಂಡ್ ಇರ್ತದ, ಆ CSR ಫಂಡ್ ನಲ್ಲಿ ನಮ್ಮ ಶಾಲೆಗಳಿದಾವಲ್ಲ, ಮತಕ್ಷೇತ್ರದ ಶಾಲೆಗಳು, ಜಿಲ್ಲೆಯ ಶಾಲೆಗಳು ಕೂಡ ಶಹರ್ನಾಗಿರುವಂತಹ ದೊಡ್ಡ ದೊಡ್ಡ ಶಾಲೆಗಳಿಗೆ ಅನುಗುಣವಾಗಿ ಆ ಶಾಲೆಗಳನ್ನ ಅಂಗನವಾಡಿಗಳನ್ನ ಮಾಡುವಂತ ಉದ್ದೇಶವನ್ನು ನಾವು ಹೊಂದಿದೀವರ ಮಾತನ್ನು ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಮಳೆ ರಾಯದಿಂದ ಸ್ವಲ್ಪ ಅನಾನುಕೂಲ ಆಗ್ಯದ, ಆ ಮಳೆ ರಾಯ ಇವತ್ತು ಬೇಕಾಗ್ಯದ ನಮ್ಗೆ ಮಳೆ, ದೇವರ ಆಶೀರ್ವಾದ ಆಯ್ತು ಬಿಡಪ್ಪ. ಬರೇ ಗುಡಿ ದುರ್ಗವ್ನ ಗುಡಿ ಇದ್ರೆ ಹೇಳ್ತೇವೆ ಮಳೆ ಬರೋದು ನೀರಾಗ್ಯಾವ ಕೂಡ ಅದು ಬಿಟ್ಕೊಂಡ ದುರ್ಗ ಗುಡಿ ಹಾಕಿವಿ ಅಂತ ಹಾಕಿ ಮಾಡಿದ್ವಿ. 3,000 ಗುಡಿ ಕೊಟ್ಟಿನ, ಒಂದು ಗುಡಿ ಅಲ್ಲ 2 ಗುಡಿ ಇಲ್ಲ, 3,000 ಗುಡಿಗಳು ಕೊಟ್ಟಿದ್ದೀನಿ. ದುರ್ಗವ್ನ ಗುಡಿ ರೊಕ್ಕ ಕೊಟ್ಟರೆ ಹೇಳಿರ್ತದ. ಈ ದೊಡ್ಡ ನೀರಾವರಿ ಮಾಡಿದ್ಮೇಲೆ ಪಟ್ಟಿ ಹಾಕಿನ ಗುಡಿ ಕಟ್ಕೋಬಹುದು. ಮೊದಲು ಎಷ್ಟಿತ್ತು ಭೂಮಿ ಕಿಮ್ಮತ್ತ 2 ಲಕ್ಷ ರೂಪಾಯಿ ಇತ್ತು. ಒಂದು 50,000 2 ಲಕ್ಷ 2 ಲಕ್ಷ. ಇವತ್ತು ಎಷ್ಟಾಗಿದೆ ಭೂಮಿ ಕಿಮ್ಮತ್ ಬಾಬು ಕೊಡ್ರ 20 ಲಕ್ಷ 25 ಲಕ್ಷ ರೂಪಾಯಿ ಮಾರ್ಕೋಬೇಡ್ರಿ. ಮತ್ತೆ ಮಾರ್ಕೊಂಡು ಕೊಡ್ರಿ ಸಿಗಾಗಿಲ್ಲ. ಮೊದಲು 10,000 ರೂಪಾಯಿ ನೀವು ಗಳಿಸ್ತೀರಿ, ಈಗ ಪ್ರತಿಯೊಬ್ಬರು 1 ಲಕ್ಷವನ್ನು ಎಕರೆಗೆ ಬಳಸ್ತೀರಿ ಕಬ್ಬು. ಕಾಕಣಿಕೆಗಂತೂ ಹೈಯೆಸ್ಟ್. ಕಾಕಣಿಕೆ ಒಂದು ಸಂಗಾಪುರ ನೋಡಿದ್ರ, ಸಗುಳ್ಸಿ ಎಲ್ಲ ನೋಡಿದ್ರ ಇವತ್ತು ಕಬ್ಬು ಎಷ್ಟು ಬಡಿ ಹಾಕತ್ತಿದ್ರಿ. ಮತ್ತೆ ಹೊಸ ಶುಗರ್ ಫ್ಯಾಕ್ಟರಿ ಒಂದು ಬರ್ತದ. ನಿಮ್ಮ ಶಾಮನೂರವರು ಇಲ್ಲಿ ಸಗುಳ್ಸಿ ಬಡ್ಡ್ಯಾಗ ಒಂದು ಶುಗರ್ ಫ್ಯಾಕ್ಟರಿ ಮಾಡಿದಾರ. 5,000 10,000 ನಂದಿ ಶುಗರ್ ಕನೆ ಒಂದದ, ಇದು ಒಂದದ. ಬಸವೇಶ್ವರ ಬಗ್ಗೆ ನನಗೆ ತೃಪ್ತಿ ಇಲ್ಲ. ಅವರು ಕೂಡ ಒಳ್ಳೆ ರೀತಿಯಿಂದ ನಡೆಸ್ಕೊಂಡ್ರೆ ನಮಗೆ ತೃಪ್ತಿ ಬರ್ತದೆ ಸರ್. ಎಲ್ಲ ಜೊತೆಗೆ ರೈತರ ಉದ್ಧಾರ ಆಗ್ಲಿ, ರೈತರು ನೀವು ಶ್ರೀಮಂತ ಆಗ್ಬೇಕು, ಇದು ನಮ್ ಕನಸಿದು. ಅದ್ರ ಕಾಕಣಿಕೆ ನಮ್ಮೂರು. ಕಾಕಣಿಕೆ ನನ್ನ ತಂದೆಯವರಿಗೆ ಎತ್ತಿರಂತ ಒಂದು ಊರಿದು ಕಾಕಣಿಕೆ. ನಮ್ ದೊಡ್ಡಮ್ಮವರ ಒಂದು ಊರು ತಾಯಮ್ಮ ಅಪ್ಪ ಅವ್ರನ್ನ ತಗೊಂಡ್ ಬರ್ತದೆ. ಹೀಗಾಗಿ ಕಾಕಣಿಕೆ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸನ ಯಾವತ್ತೂ ಕೂಡ ಹೊಂದಿದ್ದೀವಿ. ಈ ಕಾಕಣಿಕೆ ಗ್ರಾಮದ ಎಲ್ಲಾ ಕೆಲಸವನ್ನ ಕೂಡ ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡುವ ಮೂಲಕ ಇವತ್ತು ನಾನು ನಮ್ಮ ಇಂಧನ ಸಚಿವರು KJ ಜಾರ್ಜ್ ಅವ್ರನ್ನ ಬಹಳ ಆತ್ಮೀಯರು, ಅವ್ರು ನೆನಪಿಸ್ಕೊಳ್ಳೋಕೆ ತಪ್ಪಾಗ್ತದೆ. ನಾ ಯಾವುದೇ ಹೋಗಿ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಮ ಜಿಲ್ಲೆ ಕೇಳಿದ್ರೆ
ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳ್ತಿದ್ರು ಸರ್. ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ 110 ಕೆವಿ ಸ್ಟೇಷನ್ ಇದ್ರು ಸರ್. ಹೈಯೆಸ್ಟ್ 220 ಕೆವಿ ಸ್ಟೇಷನ್, ಗೌರ್ಮೆಂಟ್ ಕೆವಿ ಸ್ಟೇಷನ್ 1,000 ಕೋಟಿ ರೂಪಾಯಿ ಅದು. ಹರಿಲೈನ್ ಮಾಡಾಕ್ತಿದ್ವಿ, ದೇವ್ರ ಬ್ರಿಗೇಡ್ ಮಾಡೋದಕ್ಕೆ ಮಾಡಿದ್ವು. ಅದ್ರ ಜಾಗ ಸಿಗ್ಲಾದ್ರೆ ಗೌರ್ಮೆಂಟ್ ಜಾಗ ಇದ್ದಕ್ಕೆ ಹರಿಲೈನ್ ಮಾಡಾಕ್ತಿದ್ವಿ. ಹೀಗಾಗಿ ಇವತ್ತು ಬಹಳ ಸಂತೋಷ ಆಗಿದೆ. ನಿಮ್ಗೆ ನೀರದ, ನೀರಿನ ಜೊತೆಗೆ ವಿದ್ಯುತ್ ಶಕ್ತಿ ಅದ. ಯಾಕಂದ್ರೆ ನೀರಿದ್ದಾಗ ಕರೆಂಟ್ ಇರ್ಲಿಕ್ಕಂದ್ರೆ ನಿಮ್ಗೆ ತ್ರಾಸ ಆಗ್ತಿತ್ತು, ಕರೆಂಟ್ ಇದ್ದಾಗ ನೀರಿನ ನಿಮ್ಗೆ ತ್ರಾಸ ಆಗ್ತಿತ್ತು. ಎರಡನ್ನೂ ಕೂಡ ಕೊಟ್ಟು ಹೋದ್ರು ಸಹ ರೈತರಿಗೆ ಬೇಕಾಗಿದ್ದೇನು ನೀರ ಮತ್ತು ಕರೆಂಟ್, ಎರಡನ್ನೂ ಕೂಡ ಆಗುವ ಜೊತೆಗೆ ಮುಂದಿನ 10 ವರ್ಷ ನಮ್ಗೆ ಯಾವುದೂ ಕೂಡ ಸಮಸ್ಯೆ ಆಗ್ಲಾರ್ದಷ್ಟಂತ ಕೆವಿ ಸ್ಟೇಷನ್ಗಳನ್ನ ಬರೀ ನೀವು ಜಲಕ್ರಾಂತಿಯನ್ನು ನೋಡಿದ್ರಿ, ನೀರಾವರಿ ಕ್ರಾಂತಿ ನೋಡಿದ್ರಿ, ಆ ವಿದ್ಯುತ್ ಶಕ್ತಿನೂ ಅದೇ ದೊಡ್ಡ ಪ್ರಮಾಣದಲ್ಲಿ ನಾವು ಕ್ರಾಂತಿಯನ್ನು ನಾವು ಮಾಡಿದೀವಿ ಅಂತ ಬಹಳ ಸಂತೋಷದಿಂದ ಆತ್ಮತೃಪ್ತಿಯಿಂದ ಮಾತನಾಡಲಿಕ್ಕೆ. ಹೀಗಾಗಿ ಇವತ್ತು ಮಾತು ಕೊಡಿಸ್ತೀವಿ ಮಾಡಿದ್ರಿ. ಹಾಗೆ ಜೂನಿಯರ್ ಕಾಲೇಜ್ ಮಾಡ್ಬೇಕಾಯ್ತಲ್ಲ, ಕಾಲೇಜ್ಗಳನ್ನೆಲ್ಲರೂ ಕೂಡ ಮಾಡಿದ್ರು. ಅದಕ್ಕೆ ಮಳೆಯನ್ನ ಜಾಸ್ತಿ ಮಾತನಾಡಕ್ ಬಯಸುದಿಲ್ಲ. ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇವತ್ತು ದೇವರು ತಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಮೃದ್ಧಿ ಅಂತ ಕೊಡ್ಲಿ, ರೈತರಿಗೆ ಒಳ್ಳೆಯ ಮಳೆ ಕೊಡ್ಲಿ, ಬೆಳೆ ಕೊಡ್ಲಿ, ಅದ್ರ ಜೊತೆಗೆ ಬರುವಂತ ಬೆಳೆಗಳಿಗೆ ಒಳ್ಳೆ ಬೆಲೆನೂ ಕೂಡ ಕೊಡ್ಲಿ ಅಂತ ತಮ್ಮಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ